ನಮಸ್ಕಾರ ಸ್ನೇಹಿತರೆ. ಯಾಕೆ ದ್ವಾರಕ ನಗರ ಶ್ರೀಕೃಷ್ಣನ ಜನ್ಮಸ್ಥಳ ಸಮುದ್ರದಲ್ಲಿ ಮುಳುಗಿ ಹೋಯಿತು? ಯಾವ ಕಾರಣದಿಂದ ದ್ವಾರಕ ನಗರ ಸಮುದ್ರನ ಪಾಲಾಯಿತು? ಯಾಕೆ ಶ್ರೀಕೃಷ್ಣ ದ್ವಾರಕ ನಗರದ ಜನರನ್ನು ಕಾಪಾಡಲಿಲ್ಲ ಎಂಬ ಹಲವು 10 ಪ್ರಶ್ನೆಗಳಿಗೆ ಉತ್ತರವೇ ಈ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಹೇಗೆ ದ್ವಾರಕ ನಗರ ನಿರ್ಮಾಣವಾಯಿತು ಎಂದು ಹೇಳುವ ಮುನ್ನ ಯಾಕೆ ಈ ದ್ವಾರಕ ನಗರ ಕಟ್ಟಬೇಕಾಯಿತು ಎಂದು ತಿಳಿಯೋಣ. ಸ್ನೇಹಿತರೆ, ಶ್ರೀಕೃಷ್ಣ ತನ್ನ ಸೋದರ ಮಾವ ಕೀಚಕನನ್ನು ಕೊಂದ ನಂತರ ಕೀಚಕನ ಹೆಂಡತಿಯರು ತನ್ನ ತಂದೆಯಾದ ಜರಾಸಂಧನ ಬಳಿ ಹೋಗಿ ಶ್ರೀಕೃಷ್ಣನನ್ನು ಕೊಲ್ಲಲು ಮತ್ತು ಸೇಡನ್ನು ತೀರಿಸಿಕೊಳ್ಳಲು ಕೇಳಿಕೊಳ್ಳುತ್ತಾರೆ. ಇದರಿಂದ ಜರಾಸಂಧನು ಹಲವಾರು ರಾಕ್ಷಸರನ್ನು ಮಥುರಕ್ಕೆ ಕಳುಹಿಸಿ ತೊಂದರೆ ಕೊಡುತ್ತಿರುತ್ತಾನೆ. ಇದರಿಂದ ಅಲ್ಲಿನ ಹಲವಾರು ಮರಣವನ್ನು ಅಪ್ಪುತ್ತಿರುತ್ತಾರೆ. ಇದರಿಂದ ಶ್ರೀಕೃಷ್ಣನು ತನ್ನ ಜನರನ್ನು ರಕ್ಷಿಸಿಕೊಳ್ಳಲು ಸಮುದ್ರದ ಮಧ್ಯದಲ್ಲಿ ತನ್ನ ನಗರವನ್ನು ರಚಿಸಿಕೊಳ್ಳಬೇಕೆಂದು ನಿರ್ಧರಿಸುತ್ತಾನೆ. ನಗರ ನಿರ್ಮಾಣಕರನಾದ ವಿಶ್ವಕರ್ಮನನ್ನು ಕರೆಸಿ ಅವರಲ್ಲಿ ತನ್ನ ವಿನಂತಿಯನ್ನು ಹೇಳುತ್ತಾರೆ. ಸ್ನೇಹಿತರೆ, ಇದರಿಂದ ವಿಶ್ವಕರ್ಮನು ಭವ್ಯವಾದ ನಗರವನ್ನು ನಿರ್ಮಿಸಲು ಸಮುದ್ರ ದೇವನಿಂದ 12 ಯೋಜನಗಳಷ್ಟು ಭೂಮಿಯನ್ನು ಶ್ರೀಕೃಷ್ಣನಿಗೆ ಕೇಳುತ್ತಾನೆ. ಶ್ರೀಕೃಷ್ಣನು ವಿಶ್ವಕರ್ಮನ ಸೂಚಿಸಿದಂತೆ ಸಮುದ್ರ ದೇವನಿಂದ 12 ಯೋಜನ ಅಂದರೆ 96 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಶ್ರೀಕೃಷ್ಣನು ಕೇಳುತ್ತಾನೆ. ಇದರಿಂದ ಸಮುದ್ರ ದೇವನು 12 ಯೋಜನಗಳಷ್ಟು ದೂರ ಹಿಂದಕ್ಕೆ ಸರಿಯುತ್ತಾನೆ. ವಿಶ್ವಕರ್ಮನು ಅಗಲವಾದ ರಾಜಬೀದಿಗಳು, ಮಾಯಾವಿ ಉದ್ಯಾನವನಗಳು, ದೊಡ್ಡ ದೊಡ್ಡ ಅರಮನೆಗಳು, ಕ್ರೀಡಾಂಗಣಗಳು, ಇನ್ನು ಹಲವಾರು ಜನರಿಗೆ ಬೇಕಾದ ಸೌಕರ್ಯಗಳನ್ನು ನಿರ್ಮಿಸಿಕೊಡುತ್ತಾನೆ. ಇದರಿಂದ ದ್ವಾರಕ ನಗರದ ಜನರಿಗೆ ರಾಕ್ಷಸರಿಂದ ಮತ್ತು ಯುದ್ಧಗಳಿಂದ ಮುಕ್ತಿ ದೊರಕುತ್ತದೆ. ವಿಶ್ವಕರ್ಮನು ನಿರ್ಮಿಸಿದ ಚಿನ್ನ, ವೈಡೂರ್ಯ, ಸಂಪತ್ತು ಭರಿತ ಹಲವಾರು ಲೋಹಗಳಿಂದ ದ್ವಾರಕ ನಗರ ನಿರ್ಮಾಣವಾಗುತ್ತದೆ. ಸ್ನೇಹಿತರೆ, ಇಷ್ಟನ್ನೆಲ್ಲ ಒಳಗೊಂಡ ದ್ವಾರಕ ನಗರವು ಹೇಗೆ ಅಂತ್ಯವಾಯಿತು ಎಂದು ಈಗ ನೋಡೋಣ. ಸ್ನೇಹಿತರೆ, ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರಿಗೂ ಯುದ್ಧ ಏರ್ಪಡುತ್ತದೆ. ಇದರಿಂದ ಪಾಂಡವರು ಮತ್ತು ಕೌರವರು ಶ್ರೀಕೃಷ್ಣನ ಬಳಿ ಸಹಾಯವನ್ನು ಕೇಳತೊಡಗುತ್ತಾರೆ. ಇದರಿಂದ ಶ್ರೀಕೃಷ್ಣ ಅವರಿಗೆ ಏನು ಬೇಕು ಅದನ್ನು ಕೇಳಲು ಹೇಳುತ್ತಾನೆ. ಪಾಂಡವರು ಶ್ರೀಕೃಷ್ಣನನ್ನು ತಮ್ಮ ಪರವಾಗಿ ಯುದ್ಧಕ್ಕೆ ಕೇಳಿದರೆ ಕೌರವರು ಕೃಷ್ಣನ ಯುದ್ಧದ ಸೇನೆಯನ್ನು ಕೊಡುವಂತೆ ಕೇಳುತ್ತಾರೆ. ಇದರಿಂದ ಕೌರವರು ಒಬ್ಬೊಬ್ಬರಾಗಿ 100 ಜನ ಕೌರವರು ಸಾವನ್ನಪ್ಪುತ್ತಾರೆ. ನಂತರ ಉಳಿದವನೇ ದುರ್ಯೋಧನ. ಇದರಿಂದ ದುಃಖಭರಿತಳಾದ ಗಾಂಧಾರಿ ಶ್ರೀಕೃಷ್ಣನನ್ನು ಯಾಕೆ ಹೀಗೆ ಆಯಿತು ಎಂದು ಕೇಳುತ್ತಾಳೆ. ಶ್ರೀಕೃಷ್ಣನು ಅವಳ ಗಂಡನ ಕರ್ಮಫಲದ ಬಗ್ಗೆ ತಿಳಿಸುತ್ತಾನೆ. ಧೃತರಾಷ್ಟ್ರನು ಹಿಂದಿನ ಜನ್ಮದಲ್ಲಿ 101 ಪಕ್ಷಿಗಳನ್ನು ಕೊಂದಿರುತ್ತಾನೆ. ಇದರ ಕರ್ಮದ ಫಲದಿಂದ ಈ ಜನ್ಮದಲ್ಲಿ ತನ್ನ 101 ಮಕ್ಕಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಗಾಂಧಾರಿಗೆ ಹೇಳುತ್ತಾನೆ. ಇಷ್ಟೆಲ್ಲ ತಿಳಿದಿದ್ದ ಶ್ರೀಕೃಷ್ಣ ನೀನು ಯಾಕೆ ಈ ಯುದ್ಧವನ್ನು ನಿಲ್ಲಿಸಲಿಲ್ಲ ಎಂದು ಗಾಂಧಾರಿಯು ದುಃಖಿತಳಾಗಿ ಕೇಳಿ ಶ್ರೀಕೃಷ್ಣನಿಗೆ ನಾನು ಹೇಗೆ ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡೆ ಹಾಗೆಯೇ ನೀನು ಕೂಡ ನಿನ್ನ ಮಕ್ಕಳನ್ನೆಲ್ಲ ಕಳೆದುಕೋ ಎಂದು ಶಾಪವನ್ನು ನೀಡುತ್ತಾಳೆ. ಇದಾದ ನಂತರ 36 ವರ್ಷಗಳ ಬಳಿಕ ಗಾಂಧಾರಿಯ ಶಾಪವು ಚಾಲ್ತಿಯಾಗಲು ಆರಂಭವಾಗುತ್ತದೆ. ದ್ವಾರಕ ನಗರದ ಜನರಲ್ಲಿ ದ್ವೇಷ, ಅಸೂಯೆ ಉಂಟಾಗಿ ಅವರುಗಳೇ ಕೊಲೆ ಮಾಡುವ ಹಂತಕ್ಕೆ ತಲುಪುತ್ತಾರೆ. ಇದರಿಂದ ಬೇಸತ್ತ ಶ್ರೀಕೃಷ್ಣ ತನ್ನ ದ್ವಾರಕ ನಗರವನ್ನು ಅರ್ಜುನನಿಗೆ ಒಪ್ಪಿಸಿ ದಟ್ಟ ಕಾಡಿನೊಳಗೆ ವಾಸಿಸಲು ಪ್ರಾರಂಭಿಸುತ್ತಾನೆ. ಅರ್ಜುನನು ಅಲ್ಲಿನ ಜನರನ್ನು ತನ್ನ ನಗರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಸಾಕತೊಡಗುತ್ತಾನೆ. ಇದಾದ ಕೆಲವು ದಿನಗಳ ನಂತರ ಶ್ರೀಕೃಷ್ಣನು ಒಂದು ಮರದ ಮೇಲೆ ಮಲಗಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುತ್ತಾನೆ. ರಾಮಾಯಣದಲ್ಲಿ ಶ್ರೀರಾಮನ ಅವತಾರ ಎತ್ತಿದ್ದ ಶ್ರೀಕೃಷ್ಣ ವಾನರ ಅಧಿಪತಿಯಾಗಿದ್ದ ವಾಲಿಯನ್ನು ವಾಲಿಗೆ ತಿಳಿಯದಂತೆ ಒಂದು ಮರದ ಹಿಂದೆ ಅವಿತುಕೊಂಡು ಬಾಣ ಹೊಡೆದು ಕೊಂದಿರುತ್ತಾನೆ. ಇದರಿಂದ ವಾಲಿಯು ರಾಮನ ಈ ಮೋಸದ ಆಟಕ್ಕೆ ಮುಂದಿನ ಜನ್ಮದಲ್ಲಿ ನಿನಗೆ ಒಬ್ಬ ಸಾಮಾನ್ಯ ಬೇಟ ಆಡುವನಿಂದ ಸಾವು ಸಂಭವಿಸಲಿ ಎಂದು ಶಾಪ ಕೊಟ್ಟಿರುತ್ತಾನೆ.
ಇದರಿಂದ ಶ್ರೀಕೃಷ್ಣನಿಗೆ ಸಾಮಾನ್ಯ ಬೇಡನೊಬ್ಬ ಜಿಂಕೆಯನ್ನು ಬೇಟೆಯಾಡಲು ಹೋಗಿ ಶ್ರೀಕೃಷ್ಣನ ಪಾದದ ಹೆಬ್ಬೆರಳಿಗೆ ಚುಚ್ಚಿಕೊಳ್ಳುವುದರ ಮೂಲಕ ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸಿ ತನ್ನ ಸ್ವರ್ಗ ಜಗತ್ತಿಗೆ ತಲುಪುತ್ತಾನೆ. ಇದಾದ 6 ದಿನಗಳ ನಂತರ ಭಾರೀ ಗಾತ್ರದ ಸಿಡಿಲು, ಮಳೆ, ಗಾಳಿ, ಪ್ರವಾಹ ಉಂಟಾಗಿ ಸಮುದ್ರ ರಾಜನು ದ್ವಾರಕೆಯಂಥ ಸುಂದರವಾದ ನಗರವನ್ನು ತನ್ನ ಮಡಿಲಿಗೆ ಸೇರಿಸಿಕೊಳ್ಳುತ್ತಾನೆ. ಇದಾದ ನಂತರ 1970ರಿಂದ ಸಮುದ್ರದ ಆಳದಲ್ಲಿ ದ್ವಾರಕ ನಗರವಿದೆ ಎಂಬ ಹಲವಾರು ಊಹಾಪೋಹಗಳನ್ನು ಕಟ್ಟಲಾಗುತ್ತದೆ. ಇದಕ್ಕೆ ಯಾವುದೇ ಪುರಾವೆಗಳು ಇರಲಿಲ್ಲ. ಆದರೆ 2005ರಲ್ಲಿ YS ರಾವ್ ಎಂಬ ಸಮುದ್ರ ತಜ್ಞರು ತಮ್ಮ ಗುಂಪಿನೊಂದಿಗೆ ಸೇರಿ ದ್ವಾರಕ ನಗರ ಇರುವುದನ್ನು ಖಚಿತಪಡಿಸುತ್ತಾರೆ. ಕೋಟ್ಯಾಂತರ ಹಿಂದೂಗಳಲ್ಲಿ ಒಂದು ಹೋಪನ್ನು ಸೃಷ್ಟಿ ಮಾಡುತ್ತಾರೆ. ಅಲ್ಲಿರುವ ವಸ್ತುಗಳು 9,000 ವರ್ಷಗಳ ಹಳೆಯದ್ದು ಎಂದು ಬಹಿರಂಗವಾಗಿ ಸಾಬೀತುಪಡಿಸುತ್ತಾರೆ ಮತ್ತು 3,500 ವರ್ಷಗಳ ಹಿಂದೆಯೇ ನೀರಿನಲ್ಲಿ ಮುಳುಗಿರಬಹುದು ಎಂದು ಖಚಿತಪಡಿಸುತ್ತಾರೆ. ಸ್ನೇಹಿತರೆ, ಮಹಾಭಾರತ ಬರೀ ಕಾಲ್ಪನಿಕ ಕಥೆಯೆಂದು ವಾದಿಸುತ್ತಿದ್ದ ಹಲವಾರು ಜನರಿಗೆ ಇದು ಬರೀ ಕಥೆಯಲ್ಲ, ವಾಸ್ತವ ಎಂದು ನಿರೂಪಿಸುವಲ್ಲಿ ಸಫಲರಾಗಿದ್ದಾರೆ ಎಂದೇ ಹೇಳಬಹುದು. ಇನ್ನು ಕೋಟ್ಯಾಂತರ ಹಿಂದೂಗಳು ಮನದಲ್ಲಿ ದ್ವಾರಕೆಯಂಥ ಸುಂದರವಾದ ನಗರವನ್ನು ನಿರ್ಮಿಸಬೇಕೆಂದು ಮನದಲ್ಲಿ ಅಂದುಕೊಂಡಿರುವುದು ನಿಜ. ಇನ್ನೂ ಕೆಲವರು ಮುಳುಗಿರುವ ದ್ವಾರಕ ನಗರವನ್ನು ಹೇಗಾದರೂ ಮಾಡಿ ಅದನ್ನು ಮತ್ತೆ ಪುನರ್ಜೀರ್ಣ ಮಾಡಬೇಕೆಂದು ಅಂದುಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತದೆ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳಿ